ಈ ಸ್ವಾತಂತ್ರ್ಯ ದಿನಾಚರಣೆ ಅಂತ ಬರುವಾಗ ಉಂಟಲ್ಲ, ನೆನಪಾಗುದೇ ವಾರಕ್ಕೊಮ್ಮೆ ಶಾಲೆಗೆ ಬರುವವರು ಕೂಡ ಶಾಲೆಗೆ ಬರ್ತಿದ್ದ ನಮ್ಮ ಬಾಲ್ಯದ ದಿನಗಳ ಶಾಲೆಯ ಸ್ವಾತಂತ್ರ್ಯೋತ್ಸವದ ದಿನಗಳು. ಒಂದು ವಾರ ಮುಂಚೆ ಬ್ಯಾಂಡ್ ಬುಟ್ಟಿ ಕಲೀಲಿಕ್ಕೆ ಶುರು ಮಾಡಿದ್ರು ಉಂಟಲ್ಲ, ಹುಡುಗಿಯರು ಅಂತೂ ದೇಶಭಕ್ತಿ ಗೀತೆಗಳನ್ನು ಕಲಿಯುವುದರಲ್ಲೇ ಮುಳುಗಿ ಹೋಗ್ತಾ ಇದ್ರು. ಟೀಚರ್ ಉಂಟಲ್ಲ, ಪ್ರಬಂಧ ಬರೆದುಕೊಂಡು ಬರ್ಲಿಕ್ಕೆ ಹೇಳುದು. ನಮಗೆ ಅದು ಸುಟ್ಟು ತಿನ್ಲಿಕ್ಕೆ ಗೊತ್ತಿಲ್ಲದ ಕಾರಣ ನಾವು ಧ್ವಜಸ್ತಂಭ ತುಳಿದ್ರಲ್ಲೇ ಫುಲ್ಲು ಬ್ಯುಸಿ ಆಗಿರ್ತಾ ಇದ್ದೆವು. ಪಿಟಿ ಪೀರಿಯಡ್ ಅಲ್ಲಿ ಅಂತೂ ಲೆಫ್ಟ್ ರೈಟ್ ನಡ್ಕೊಂಡು ಹೋಗುದು, ನ್ಯಾಷನಲ್ ಸಲ್ಯೂಟ್ ಹೊಡೆಯುವುದೇ ನಮ್ಮ ಕೆಲಸ. ಒಂದು ದಿನ ಮೊದಲೇ ಶಾಲೆಯನ್ನು ಜಿಗ್ಗ ಮಾಡಿ ಮನೆಗೆ ಹೋದ್ರೆ ಉಂಟಲ್ಲ, ಸ್ವಾತಂತ್ರ್ಯೋತ್ಸವದ ದಿನದಂದು ಬೆಳಿಗ್ಗೆ ಬೇಗ ಶಾಲೆಗೆ ನಮ್ಮ ಹಾಜರು. ಕೆಲವರು ಬೂಟ್ಸ್ ಹಾಕಿಕೊಂಡು, ಇನ್ನು ಕೆಲವರು ಚಪ್ಪಲಿ ಹಾಕಿಕೊಂಡು, ಕಿಸೆಯಲ್ಲಿ 2-3 ಫ್ಲಾಗ್ ಎಲ್ಲ ಕುತ್ತಿಕೊಂಡು ಜಿಗ್ಗಾಗಿ ಶಾಲೆಗೆ ಬರುವ ಮಜವೇ ಬೇರಿತ್ತು ಮರೆ. ಪ್ರಾರ್ಥನೆಗೆ ಸಾಲಲ್ಲಿ ನಿಂತಾಗ ರಾಷ್ಟ್ರಗೀತೆ ಆಗುವಾಗ ತಲೆ ತಿರುಗಿ ಬೀಳುವ ಕೆಲವು ಪ್ರತಿಭೆಗಳು, ಅವರನ್ನು ಎತ್ತಿಕೊಂಡು ಹೋಗಿ ನೀರು ಕುಡಿಸುವುದೇ ನಮ್ಮ ಕೆಲಸ. ಇನ್ನು ಕೆಲವು ಪ್ರತಿಭೆಗಳು ಧ್ವಜಾರೋಹಣ ಆಗುವ ಮೊದಲೇ ಲಾಡು ಯಾವಾಗ ಕೊಡ್ತಾರೆ ಅಂತ ಹೇಳಿ ಕಾದುಕೊಂಡಿದ್ರು. ಬ್ಯಾಂಡ್ ಬುಟ್ಟಿಕೊಂಡು ದಾರಿಯುದ್ದಕ್ಕೂ ಜೈಕಾರ ಹಾಕಿಕೊಂಡು ಮೆರವಣಿಗೆ ಹೋಗುತ್ತಿದ್ದ ಆ ಒಂದು ನೆನಪುಂಟಲ್ಲ, ಏನೋ ಒಂದು ಚಂದ ಮರೆ. ಎಲ್ಲ ಮುಗಿಸಿ ಶಾಲೆಯಿಂದ ಮನೆಗೆ ಹೋಗುವಾಗ ತೋಡಲ್ಲಿ 4 ಮೀನು ಹಿಡಿದುಕೊಂಡು ಬೆಳ್ಳಗಿನ ಡ್ರೆಸ್ ಅನ್ನು ಟೆಂಪೋ ಮಾಡಿಕೊಂಡು ಮನೆಗೆ ಹೋಗ್ತಿದ್ದ ನಮ್ಮ ಬಾಲ್ಯದ ದಿನಗಳ ಸ್ವಾತಂತ್ರ್ಯ ದಿನಾಚರಣೆಯ ಗಮ್ಮತ್ತೇ ಬೇರೆ ಇತ್ತು ಮರೆ. ನಿಮ್ಮ ಬಾಲ್ಯದ ದಿನಗಳ ಸ್ವಾತಂತ್ರ್ಯೋತ್ಸವದ ನೆನಪುಗಳನ್ನುಂಟಲ್ಲ, ಎಲ್ಲರದ್ದು ಕಮೆಂಟ್ ಮಾಡಿ ಆಯ್ತಾ.